ಧರ್ಮಸ್ಥಳದ ವಿರುದ್ಧದ ಷಡ್ಯಂತರಿಗಳ ಒಬ್ಬೊಬ್ಬರದ್ದೇ ಮುಖವಾಡಗಳು ಬಯಲಾಗ್ತಾ ಇದೆ. ಅದರಲ್ಲೂ ಸೌಜನ್ಯ ಕಿಡ್ನಾಪ್ ಆಗಿದ್ದಕ್ಕೆ ಇರುವ ಜೀವಂತ ಸಾಕ್ಷಿ ನಾನೇ ಅಂತ ಹೇಳಿ ಬಂದಿದ್ದ ಕೆಂಪಮ್ಮ ಮುಖವಾಡ ಕೂಡ ಇದೀಗ ಬಯಲಾಗಿದೆ. ದಾಖಲೆಗಳ ಸಹಿತ ಆಕೆಯ ಸಹೋದರನೇ ಕೆಂಪಮ್ಮ ಹೇಳಿದ ಸುಳ್ಳುಗಳ ಅನಾವರಣ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸೌಜನ್ಯ ಕಿಡ್ನಾಪ್ ನೋಡಿದ್ದೆ ಅನ್ನೋದೇ ಬುರುಡೇನ. ಕಳಚಿ ಬಿತ್ತು ಮಂಡ್ಯದ ಮಾಸ್ಕ್ ಲೇಡಿ ಮುಖವಾಡ. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ ಮಸಲತ್ತು ಜಗಜ್ಜಾಹೀರು ಆಗಿದೆ. ಕತೆಗಾರರು ಕಟ್ಟಿದ್ದ ಸುಳ್ಳಿನ ಕೋಟೆ ಛಿದ್ರವಾಗಿದೆ. ಎಸ್ಐಟಿ ತನಿಖೆಯಲ್ಲಿ ತಿಮರೋಡಿ ಗ್ಯಾಂಗ್ ಬಣ್ಣ ಕಳಚಿ ಬಿದ್ದಿದೆ. ಸೌಜನ್ಯ ಕಿಡ್ನಾಪ್ಗೆ ಪ್ರತ್ಯಕ್ಷ ಸಾಕ್ಷಿ ಅಂತ ಕತೆ ಕಟ್ಟಿದ್ದ ಮಾಸ್ಕ್ ಲೇಡಿ ಚಿಕ್ಕ ಕೆಂಪಮ್ಮ ಸುಳ್ಳಿನ ಕೋಟೆಯ ಅಸಲಿಯತ್ತನ್ನ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಭಾಗವಾಗಿ ಮಾಸ್ಕ್ ಲೇಡಿ ಕತೆ ಕಟ್ಟಿದ್ಲ. ಸಹೋದರ ಶಿವಕೆಂಪಯ್ಯ ಚಿಕ್ಕ ಕೆಂಪಮ್ಮ ಮುಖವಾಡವನ್ನ ದಾಖಲೆ ಸಹಿತ ಬಿಚ್ಚಿಟ್ಟಿದ್ದಾರೆ. ಅಂಗನವಾಡಿ ಹಾಜರಾತಿ ತೆರಚಿದ್ರ ಚಿಕ್ಕ ಕೆಂಪಮ್ಮ. 2012 ಅಕ್ಟೋಬರ್ 8ರಂದು ಧರ್ಮಸ್ಥಳಕ್ಕೆ ಹೋಗಿರುವುದಾಗಿ ಹೇಳಿದ್ದ ಚಿಕ್ಕ ಕೆಂಪಮ್ಮ ಅಂಗನವಾಡಿಯಲ್ಲಿ ಆ ದಿನ ಕರ್ತವ್ಯ ನಿರ್ವಹಿಸಿದ್ದಾಗಿ ಹೇಳಲಾಗಿದೆ. 8ನೇ ತಾರೀಕು ಅವ್ರು ಡ್ಯೂಟಿ ಮಾಡಿರೋದ್ರ ಬಗ್ಗೆ ಸಹಿ ಮಾಡಿದ್ದಾರೆ. ಅಲ್ಲ, 8ನೇ ತಾರೀಕು ಅವ್ರು ಕರ್ತವ್ಯ ಮಾಡಿರೋದ್ರ ಬಗ್ಗೆ ಸಹಿ ಇದೆ. 9ನೇ ತಾರೀಕು ಸಹಿ ಮಾಡಿ ಅದು ಅಳಿಸ್ದಂಗ್ ಕಾಣಿಸ್ತಿದೆ. ಅದರಲ್ಲಿ ಮಧ್ಯಾಹ್ನದ ನಂತರ ಸಿಎಲ್ ಅಂತ ಹೊರಗಡೆ ಬರ್ತಿದ್ದಾರೆ. ಕಲಂ ಬಿಟ್ಟು ಹೊರಗಡೆ ಬರ್ತಿದ್ದಾರೆ. ಅಂದ್ರೆ ಮಧ್ಯಾಹ್ನದ ನಂತರ ಅಂತ ತಿದ್ದಿದ್ದಾರೆ. ತಿದ್ದಾದ್ಮೇಲೆ ಪಕ್ಕದಲ್ಲಿ ಸಿಎಲ್ ಅಂತ ಹಾಕಿದ್ದಾರೆ. 10ನೇ ತಾರೀಕು ಸಿಎಲ್ ಇದೆ. 8, 9 ಸುಳ್ಳು. ಅಪಪ್ರಚಾರದ ಹಿಂದೆ ಹಿಂದೂ ವಿರೋಧಿಗಳ ಷಡ್ಯಂತ್ರ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರದ ಹಿಂದೆ ವಿರೋಧಿಗಳ ಷಡ್ಯಂತ್ರ ಇರುವ ಬಗ್ಗೆ ಚಿಕ್ಕ ಕೆಂಪಮ್ಮ ಸಹೋದರ ಶಿವ ಕೆಂಪಯ್ಯ ಗುಮಾನಿ ವ್ಯಕ್ತಪಡಿಸಿದ್ದಾರೆ. 2012 ಇಸ್ವಿಯಲ್ಲಿ ಈ ಘಟನೆ ನಡೆಯಿತು. 2025ರಲ್ಲಿ ನಾನು ಐ ವಿಟ್ನೆಸ್ ಅಂತ ಹೇಳ್ತಿದ್ದಾಳೆ. 100 ವರ್ಷ ಇದಕ್ಕಿಂತ ಮೊದಲೇ ಅಥವಾ ಒಡನಾಡಿ ಸಂಸ್ಥೆ ಭೇಟಿ ಮಾಡುವ ಮೊದಲೇ ಯಾರಿಗಾರ ಹೇಳಿದಾರ? ಇದೆಲ್ಲ ಕ್ರಿಯೇಟಿವ್ ಹಿಂದೂ ಧರ್ಮ ವಿರೋಧಿಗಳಿದಾರಲ್ಲ, ಆ ಸಂಘಟನೆಗಳ ಜೊತೆ ಸೇರ್ಕೊಂಡುಗಳು ಇಲ್ಲಿ ಷಡ್ಯಂತ್ರ ಮಾಡಿ ಇಲ್ಲೇರು ಸುಳ್ಳು ಆಪಾದನೆಗಳನ್ನ ಮಾಡಿ ಹಣದ ಆಮಿಷಕ್ಕೆ ಒಳಗಾದ ಚಿಕ್ಕ ಕೆಂಪಮ್ಮ. ಹಣದ ಆಮಿಷ ಅಥವಾ ಧಮ್ಕಿಗೆ ಬಲಿಯಾಗಿ ಚಿಕ್ಕ ಕೆಂಪಮ್ಮ ಅಪಪ್ರಚಾರ ಮಾಡಿದ್ದಾಳೆ ಅನ್ನೋದು ಅವರ ಸಹೋದರನ ಆರೋಪ. ಪ್ರತಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬನಿಗೂ ಆಸೆ ಆಕಾಂಕ್ಷೆಗಳಿರ್ತವೆ. ಅದು ಹಿಡಿತದಲ್ಲಿರಬೇಕು. ಯಾರ ಆಸೆ ಆಮಿಷ ಒಡ್ಡಿ ಈ ತರ ಪ್ರಚೋದನೆ ಮಾಡಿರಬಹುದು ಅಂತ ನನ್ಗನ್ಸುತ್ತೆ. ಸೌಜನ್ಯ ಕಿಡ್ನಾಪ್ ನೋಡಿದ್ದೆ ಅಂತ ಮಾಸ್ಕ್ ಲೇಡಿ ಬುರುಡೆ ಬಿಟ್ಲ. ಪ್ರತ್ಯಕ್ಷ ಸಾಕ್ಷಿ ಕಣ್ಣಾರೆ ಕಂಡಿದ್ದೆ ಅಂದಿದ್ದು ಸುಳ್ಳಿನ ಕಂತೆನ. ಷಡ್ಯಂತ್ರದ ಭಾಗವಾಗಿ ಹೀಗೆ ಕತೆ ಕಟ್ಟುವ ಕೆಲಸ ಮಾಡಿದ್ರ ಎಸ್ಐಟಿ ಮುಂದೆ ಜೀವಂತ ಸಾಕ್ಷಿ ಅಂದಿದ್ದ ಚಿಕ್ಕ ಕೆಂಪಮ್ಮ ಮುಖವಾಡವನ್ನ ಸಹೋದರ ಬಿಚ್ಚಿಟ್ಟಿದ್ದಾರೆ. ಬುರುಡೆ ಗ್ಯಾಂಗ್ ನಡೆಸಿದ ಮಸಲತ್ತಿನ ಮುಖವಾಡ ಮತ್ತೊಮ್ಮೆ ಕಳಚಿ ಬಿದ್ದಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತರಿಗಳ ಒಬ್ಬೊಬ್ಬರದ್ದೇ ಮುಖವಾಡಗಳು ಬಯಲಾಗ್ತಾ ಇದೆ. ಅದರಲ್ಲೂ ಸೌಜನ್ಯ ಕಿಡ್ನಾಪ್ ಆಗಿದ್ದಕ್ಕೆ ಇರುವ ಜೀವಂತ ಸಾಕ್ಷಿ ನಾನೇ ಅಂತ ಹೇಳಿ ಬಂದಿದ್ದ ಕೆಂಪಮ್ಮ ಮುಖವಾಡ ಕೂಡ ಇದೀಗ ಬಯಲಾಗಿದೆ. ದಾಖಲೆಗಳ ಸಹಿತ ಆಕೆಯ ಸಹೋದರನೇ ಕೆಂಪಮ್ಮ ಹೇಳಿದ ಸುಳ್ಳುಗಳ ಅನಾವರಣ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸೌಜನ್ಯ ಕಿಡ್ನಾಪ್ ನೋಡಿದ್ದೆ ಅನ್ನೋದೇ ಬುರುಡೇನ. ಕಳಚಿ ಬಿತ್ತು ಮಂಡ್ಯದ ಮಾಸ್ಕ್ ಲೇಡಿ ಮುಖವಾಡ. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ ಮಸಲತ್ತು ಜಗಜ್ಜಾಹೀರು ಆಗಿದೆ. ಕತೆಗಾರರು ಕಟ್ಟಿದ್ದ ಸುಳ್ಳಿನ ಕೋಟೆ ಛಿದ್ರವಾಗಿದೆ. ಎಸ್ಐಟಿ ತನಿಖೆಯಲ್ಲಿ ತಿಮರೋಡಿ ಗ್ಯಾಂಗ್ ಬಣ್ಣ ಕಳಚಿ ಬಿದ್ದಿದೆ. ಸೌಜನ್ಯ ಕಿಡ್ನಾಪ್ಗೆ ಪ್ರತ್ಯಕ್ಷ ಸಾಕ್ಷಿ ಅಂತ ಕತೆ ಕಟ್ಟಿದ್ದ ಮಾಸ್ಕ್ ಲೇಡಿ ಚಿಕ್ಕ ಕೆಂಪಮ್ಮ ಸುಳ್ಳಿನ ಕೋಟೆಯ ಅಸಲಿಯತ್ತನ್ನ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಭಾಗವಾಗಿ ಮಾಸ್ಕ್ ಲೇಡಿ ಕತೆ ಕಟ್ಟಿದ್ಲ. ಸಹೋದರ ಶಿವಕೆಂಪಯ್ಯ ಚಿಕ್ಕ ಕೆಂಪಮ್ಮ ಮುಖವಾಡವನ್ನ ದಾಖಲೆ ಸಹಿತ ಬಿಚ್ಚಿಟ್ಟಿದ್ದಾರೆ. ಅಂಗನವಾಡಿ ಹಾಜರಾತಿ ತೆರಚಿದ್ರ ಚಿಕ್ಕ ಕೆಂಪಮ್ಮ. 2012 ಅಕ್ಟೋಬರ್ 8ರಂದು ಧರ್ಮಸ್ಥಳಕ್ಕೆ ಹೋಗಿರುವುದಾಗಿ ಹೇಳಿದ್ದ ಚಿಕ್ಕ ಕೆಂಪಮ್ಮ ಅಂಗನವಾಡಿಯಲ್ಲಿ ಆ ದಿನ ಕರ್ತವ್ಯ ನಿರ್ವಹಿಸಿದ್ದಾಗಿ ಹೇಳಲಾಗಿದೆ. 8ನೇ ತಾರೀಕು ಅವ್ರು ಡ್ಯೂಟಿ ಮಾಡಿರೋದ್ರ ಬಗ್ಗೆ ಸಹಿ ಮಾಡಿದ್ದಾರೆ. ಅಲ್ಲ, 8ನೇ ತಾರೀಕು ಅವ್ರು ಕರ್ತವ್ಯ ಮಾಡಿರೋದ್ರ ಬಗ್ಗೆ ಸಹಿ ಇದೆ. 9ನೇ ತಾರೀಕು ಸಹಿ ಮಾಡಿ ಅದು ಅಳಿಸ್ದಂಗ್ ಕಾಣಿಸ್ತಿದೆ. ಅದರಲ್ಲಿ ಮಧ್ಯಾಹ್ನದ ನಂತರ ಸಿಎಲ್ ಅಂತ ಹೊರಗಡೆ ಬರ್ತಿದ್ದಾರೆ. ಕಲಂ ಬಿಟ್ಟು ಹೊರಗಡೆ ಬರ್ತಿದ್ದಾರೆ. ಅಂದ್ರೆ ಮಧ್ಯಾಹ್ನದ ನಂತರ ಅಂತ ತಿದ್ದಿದ್ದಾರೆ. ತಿದ್ದಾದ್ಮೇಲೆ ಪಕ್ಕದಲ್ಲಿ ಸಿಎಲ್ ಅಂತ ಹಾಕಿದ್ದಾರೆ. 10ನೇ ತಾರೀಕು ಸಿಎಲ್ ಇದೆ. 8, 9 ಸುಳ್ಳು. ಅಪಪ್ರಚಾರದ ಹಿಂದೆ ಹಿಂದೂ ವಿರೋಧಿಗಳ ಷಡ್ಯಂತ್ರ.
ಧರ್ಮಸ್ಥಳ ವಿರುದ್ಧ ಅಪಪ್ರಚಾರದ ಹಿಂದೆ ವಿರೋಧಿಗಳ ಷಡ್ಯಂತ್ರ ಇರುವ ಬಗ್ಗೆ ಚಿಕ್ಕ ಕೆಂಪಮ್ಮ ಸಹೋದರ ಶಿವ ಕೆಂಪಯ್ಯ ಗುಮಾನಿ ವ್ಯಕ್ತಪಡಿಸಿದ್ದಾರೆ. 2012 ಇಸ್ವಿಯಲ್ಲಿ ಈ ಘಟನೆ ನಡೆಯಿತು. 2025ರಲ್ಲಿ ನಾನು ಐ ವಿಟ್ನೆಸ್ ಅಂತ ಹೇಳ್ತಿದ್ದಾಳೆ. 100 ವರ್ಷ ಇದಕ್ಕಿಂತ ಮೊದಲೇ ಅಥವಾ ಒಡನಾಡಿ ಸಂಸ್ಥೆ ಭೇಟಿ ಮಾಡುವ ಮೊದಲೇ ಯಾರಿಗಾರ ಹೇಳಿದಾರ? ಇದೆಲ್ಲ ಕ್ರಿಯೇಟಿವ್ ಹಿಂದೂ ಧರ್ಮ ವಿರೋಧಿಗಳಿದಾರಲ್ಲ, ಆ ಸಂಘಟನೆಗಳ ಜೊತೆ ಸೇರ್ಕೊಂಡುಗಳು ಇಲ್ಲಿ ಷಡ್ಯಂತ್ರ ಮಾಡಿ ಇಲ್ಲೇರು ಸುಳ್ಳು ಆಪಾದನೆಗಳನ್ನ ಮಾಡಿ ಹಣದ ಆಮಿಷಕ್ಕೆ ಒಳಗಾದ ಚಿಕ್ಕ ಕೆಂಪಮ್ಮ. ಹಣದ ಆಮಿಷ ಅಥವಾ ಧಮ್ಕಿಗೆ ಬಲಿಯಾಗಿ ಚಿಕ್ಕ ಕೆಂಪಮ್ಮ ಅಪಪ್ರಚಾರ ಮಾಡಿದ್ದಾಳೆ ಅನ್ನೋದು ಅವರ ಸಹೋದರನ ಆರೋಪ. ಪ್ರತಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬನಿಗೂ ಆಸೆ ಆಕಾಂಕ್ಷೆಗಳಿರ್ತವೆ. ಅದು ಹಿಡಿತದಲ್ಲಿರ್ಬೇಕು. ಯಾರ ಆಸೆ ಆಮಿಷ ಒಡ್ಡಿ ಈ ತರ ಪ್ರಚೋದನೆ ಮಾಡಿರ್ಬೋದು ಅಂತ ನನ್ಗನ್ಸುತ್ತೆ. ಸೌಜನ್ಯ ಕಿಡ್ನಾಪ್ ನೋಡಿದ್ದೆ ಅಂತ ಮಾಸ್ಕ್ ಲೇಡಿ ಬುರುಡೆ ಬಿಟ್ಲ. ಪ್ರತ್ಯಕ್ಷ ಸಾಕ್ಷಿ ಕಣ್ಣಾರೆ ಕಂಡಿದ್ದೆ ಅಂದಿದ್ದು ಸುಳ್ಳಿನ ಕಂತೆನ. ಷಡ್ಯಂತ್ರದ ಭಾಗವಾಗಿ ಹೀಗೆ ಕತೆ ಕಟ್ಟುವ ಕೆಲಸ ಮಾಡಿದ್ರ ಎಸ್ಐಟಿ ಮುಂದೆ ಜೀವಂತ ಸಾಕ್ಷಿ ಅಂದಿದ್ದ ಚಿಕ್ಕ ಕೆಂಪಮ್ಮ ಮುಖವಾಡವನ್ನ ಸಹೋದರ ಬಿಚ್ಚಿಟ್ಟಿದ್ದಾರೆ. ಬುರುಡೆ ಗ್ಯಾಂಗ್ ನಡೆಸಿದ ಮಸಲತ್ತಿನ ಮುಖವಾಡ ಮತ್ತೊಮ್ಮೆ ಕಳಚಿ ಬಿದ್ದಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತರಿಗಳ ಒಬ್ಬೊಬ್ಬರದ್ದೇ ಮುಖವಾಡಗಳು ಬಯಲಾಗ್ತಾ ಇದೆ. ಅದರಲ್ಲೂ ಸೌಜನ್ಯ ಕಿಡ್ನಾಪ್ ಆಗಿದ್ದಕ್ಕೆ ಇರುವ ಜೀವಂತ ಸಾಕ್ಷಿ ನಾನೇ ಅಂತ ಹೇಳಿ ಬಂದಿದ್ದ ಕೆಂಪಮ್ಮ ಮುಖವಾಡ ಕೂಡ ಇದೀಗ ಬಯಲಾಗಿದೆ. ದಾಖಲೆಗಳ ಸಹಿತ ಆಕೆಯ ಸಹೋದರನೇ ಕೆಂಪಮ್ಮ ಹೇಳಿದ ಸುಳ್ಳುಗಳ ಅನಾವರಣ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸೌಜನ್ಯ ಕಿಡ್ನಾಪ್ ನೋಡಿದ್ದೆ ಅನ್ನೋದೇ ಬುರುಡೇನ. ಕಳಚಿ ಬಿತ್ತು ಮಂಡ್ಯದ ಮಾಸ್ಕ್ ಲೇಡಿ ಮುಖವಾಡ. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ ಮಸಲತ್ತು ಜಗಜ್ಜಾಹೀರು ಆಗಿದೆ. ಕತೆಗಾರರು ಕಟ್ಟಿದ್ದ ಸುಳ್ಳಿನ ಕೋಟೆ ಛಿದ್ರವಾಗಿದೆ. ಎಸ್ಐಟಿ ತನಿಖೆಯಲ್ಲಿ ತಿಮರೋಡಿ ಗ್ಯಾಂಗ್ ಬಣ್ಣ ಕಳಚಿ ಬಿದ್ದಿದೆ. ಸೌಜನ್ಯ ಕಿಡ್ನಾಪ್ಗೆ ಪ್ರತ್ಯಕ್ಷ ಸಾಕ್ಷಿ ಅಂತ ಕತೆ ಕಟ್ಟಿದ್ದ ಮಾಸ್ಕ್ ಲೇಡಿ ಚಿಕ್ಕ ಕೆಂಪಮ್ಮ ಸುಳ್ಳಿನ ಕೋಟೆಯ ಅಸಲಿಯತ್ತನ್ನ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಭಾಗವಾಗಿ ಮಾಸ್ಕ್ ಲೇಡಿ ಕತೆ ಕಟ್ಟಿದ್ಲ. ಸಹೋದರ ಶಿವ ಕೆಂಪಯ್ಯ ಚಿಕ್ಕ ಕೆಂಪಮ್ಮ ಮುಖವಾಡವನ್ನ ದಾಖಲೆ ಸಹಿತ ಬಿಚ್ಚಿಟ್ಟಿದ್ದಾರೆ. ಅಂಗನವಾಡಿ ಹಾಜರಾತಿ ತಿರುಚಿದ್ರ ಚಿಕ್ಕ ಕೆಂಪಮ್ಮ. 2012 ಅಕ್ಟೋಬರ್ 8ರಂದು ಧರ್ಮಸ್ಥಳಕ್ಕೆ ಹೋಗಿರುವುದಾಗಿ ಹೇಳಿದ್ದ ಚಿಕ್ಕ ಕೆಂಪಮ್ಮ ಅಂಗನವಾಡಿಯಲ್ಲಿ ಆ ದಿನ ಕರ್ತವ್ಯ ನಿರ್ವಹಿಸಿದ್ದಾಗಿ ಹೇಳಲಾಗಿದೆ. 8ನೇ ತಾರೀಕು ಡ್ಯೂಟಿ ಮಾಡಿರೋದ್ರ ಬಗ್ಗೆ ಸಹಿ ಮಾಡಿದ್ದಾರೆ. 8ನೇ ತಾರೀಕು ಅವ್ರು ಕರ್ತವ್ಯ ಮಾಡಿರೋದ್ರ ಬಗ್ಗೆ ಸಹಿ ಇದೆ. 9ನೇ ತಾರೀಕು ಸಹಿ ಮಾಡಿ ಅದು ಅಳಿಸ್ದಂಗ್ ಕಾಣಿಸ್ತಿದೆ. ಅದರಲ್ಲಿ ಮಧ್ಯಾಹ್ನದ ನಂತರ ಸಿಎಲ್ ಅಂತ ಹೊರಗಡೆ ಬರ್ತಿದ್ದಾರೆ. ಕಲಂ ಬಿಟ್ಟು ಹೊರಗಡೆ ಬರ್ತಿದ್ದಾರೆ. ಅಂದ್ರೆ ಮಧ್ಯಾಹ್ನದ ನಂತರ ಅಂತ ತಿದ್ದಿದ್ದಾರೆ. ತಿದ್ದಾದ್ಮೇಲೆ ಪಕ್ಕದಲ್ಲಿ ಸಿಎಲ್ ಅಂತ ಹಾಕಿದ್ದಾರೆ. 10ನೇ ತಾರೀಕು ಸಿಎಲ್ ಇದೆ. 8, 9 ಸುಳ್ಳು. ಅಪಪ್ರಚಾರದ ಹಿಂದೆ ಹಿಂದೂ ವಿರೋಧಿಗಳ ಷಡ್ಯಂತ್ರ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರದ ಹಿಂದೆ ವಿರೋಧಿಗಳ ಷಡ್ಯಂತ್ರ ಇರುವ ಬಗ್ಗೆ ಚಿಕ್ಕ ಕೆಂಪಮ್ಮ ಸಹೋದರ ಶಿವ ಕೆಂಪಯ್ಯ ಗುಮಾನಿ ವ್ಯಕ್ತಪಡಿಸಿದ್ದಾರೆ. 2012 ಇಸ್ವಿಯಲ್ಲಿ ಈ ಘಟನೆ ನಡೆಯಿತು. 2025ರಲ್ಲಿ ನಾನು ಐ ವಿಟ್ನೆಸ್ ಅಂತ ಹೇಳ್ತಿದ್ದಾಳೆ. 100 ವರ್ಷ ಇದಕ್ಕಿಂತ ಮೊದಲೇ ಅಥವಾ ಒಡನಾಡಿ ಸಂಸ್ಥೆ ಭೇಟಿ ಮಾಡುವ ಮೊದಲೇ ಯಾರಿಗಾರ ಹೇಳಿದಾರ? ಇದೆಲ್ಲ ಕ್ರಿಯೇಟಿವ್ ಹಿಂದೂ ಧರ್ಮ